ಚೆನ್ನಾಗಿದೆ ಗೊತ್ತಾ ಈ ರೆಸಾರ್ಟು. ಪರ್ಸ್ನಲಿ ನಮ್ಗೆ ತುಂಬ ಇಷ್ಟ ಆಯಿತು. ಬನ್ನಿ ಫುಲ್ಲು ತೋರಿಸ್ತೀನಿ ನಿಮಗೆ. ಹಲೋ ಎವ್ರಿವನ್, ನಾನಿವತ್ತು ಎಲ್ಲಿದ್ದೀನಿ ಅಂತ ಅಂದ್ಕೊಂಡ್ರೆ, ನಾನಿವತ್ತು ಸ್ವಿಗ್ಗಿ ರೆಸಾರ್ಟಲ್ಲಿ ಏನಕ್ಕೆ ಬಂದಿದ್ದೆ ಅಂದರೆ, ನನಗೆ ಒಂದು ಮೇಕಪ್ ಆರ್ಡ್ರ್ ಬುಕ್ ಆಗಿತ್ತು. ಇವರು ಪಾಪು ಬರ್ತಡೇನ ರೆಸಾರ್ಟಲ್ಲಿ ಇಟ್ಕೊಂಡಿದ್ರು, ಹಂಗಾಗಿ ಮೇಕ್ ಓವರ್ ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂಡಿದ್ರು. ಓಕೆ ಆಯಿತು ಮಾಡಿಕೊಡ್ತೀನಿ ಅಂತ ಬುಕ್ ಮಾಡ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ ಅವ್ರು ಪಾಪು ಬರ್ಡೇನ, ಸಕ್ಕತ್ತಾಗಿ ಮಾಡಿದ್ರು ಗೈಸ್. ನಿಜವಾಗ್ಲೂ ಸೂಪರಾಗಿತ್ತು. ರೆಸಾರ್ಟು ಚೆನ್ನಾಗಿತ್ತು, ಏನು ಗೇಮ್ಸ್ ಬೇಕಾದರೂ ಆಟ ಆಡ್ಬೋದಿತ್ತು. ಅನ್ಲಿಮಿಟೆಡ್ ಫುಡ್ಡು ಚೆನ್ನಾಗಿತ್ತು, ಒಳ್ಳೆ ಎಂಜಾಯ್ ಮಾಡೋದಕ್ಕೆ. ಬಟ್ ನಾನು ಹೋಗಿದ್ದು ವರ್ಕಿಗಲ್ವಾ, ನನ್ನ ವರ್ಕ್ ಕಂಪ್ಲೀಟ್ ಆದ ತಕ್ಷಣ ನಾನು ಹೊರಟು ಬಂದುಬಿಟ್ಟೆ. ತುಂಬ ಜನ, ಒಂದು ಬಸ್ಸು ಮತ್ತು 2 ಕಾರು ಮಾಡಿದರು. ನನಗೆ ಕಾರಲ್ಲೇ ಡ್ರಾಪ್ ಮಾಡ್ತೀನಿ, ಡ್ರಾಪು ಪಿಕಪ್ ಎರಡೂ ಅವರೇ ಒಪ್ಕೊಂಡಿದ್ರು. ಹಂಗಾಗಿ ಮೇಡಮ್ ನೀವು ಬಸ್ಸಲ್ಲಿ ಬರಬೇಡಿ, ಕಾರಲ್ಲೇ ಬನ್ನಿ ಅಂತ ಹೇಳಿದರು. ನಾನು ಓಕೆ ಅಂತ ಹೇಳ್ಬಿಟ್ಟು ಅವರ ರಿಲೇಷನ್ದು ಯಾವುದೋ ಕಾರಲ್ಲಿ ನನಗೆ ಕಳಿಸ್ಕೊಟ್ರು. ನೋಡಿ ಎಂಟ್ರೆನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ನಾನು ಆದಷ್ಟು ಕವರ್ ಮಾಡಿ ಒಂದೇ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಬನ್ನಿ ನೋಡ್ಕೊಬರೋಣ ಯಾವ ಥರ ಇದೆ ಅಂತ. ಇದು ಎಂಟ್ರೆನ್ಸ್ ಆಗಿರುತ್ತೆ. ಲೈಕ್ ಆದ್ರೂ ಬೆಂಗಳೂರಲ್ಲಿ ಇರೋರಿಗೆಲ್ಲರಿಗೂ ಏನಂತಂದರೆ, ವೀಕೆಂಡ್ಸ್ ಒನ್ ಟೈಮ್ ಆದರೂ ಮೈಂಡ್ ಫ್ರೆಶ್ ಆಗಬೇಕು ಅಂದರೆ ಈ ಥರ ಹೊರಗಡೆ ಔಟ್ಸೈಡೆಲ್ಲ ಫ್ಯಾಮಿಲಿ ಹೋಗ್ತಾ ಇದ್ದರೆ ಅವ್ರಿಗೆ ಮೈಂಡ್ ರಿಫ್ರೆಶನ್ ಆಗುತ್ತೆ. ಮತ್ತು ಇನ್ನೊಂದು ಏನು ಗೊತ್ತಾ, ಮಕ್ಕಳೂ ಎಂಜಾಯ್ ಮಾಡ್ತವೆ. ಗೇಮ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದಾಗ ಅವ್ರಿಗೆ ಮೈಂಡಲ್ಲೂ ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ನನಗೂ ಅಲ್ಲಿ ಹೋದಾಗ ಇಲ್ಲ ಒಂದು ಸಲನಾದರೂ ಫ್ಯಾಮಿಲಿ ಕರ್ಕೊಂಡು ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು, ನಾನಂತೂ ಫುಲ್ ಎಂಜಾಯ್ ಮಾಡಿದೆ ಗೈಸ್. ನೀವು ಫ್ರೀ ಆದಾಗ ಒನ್ ಟೈಮ್ ಸ್ವಿಗ್ಗಿ ರೆಸಾರ್ಟ್ ವಿಸಿಟ್ ಮಾಡಿ ಗೈಸ್. ಇದು ಬಂದು ಊಟ ಮಾಡೋಕ್ಕೆ ಈ ರೀತಿ ಅರೇಂಜ್ಮೆಂಟ್ ಮಾಡಿದರು. ಅಂದರೆ ಎಷ್ಟು ಜನ ಬೇಕಾದರೂ ಕೂತ್ಕೊಂಡು ಊಟ ಮಾಡೋದಕ್ಕೆ. ಇವನು ಬಂದು ಬರ್ತಡೇ ಇವಂದೇ ಆಗಿದ್ದು, ಬರ್ಡೇ ಬಾಯ್ ಇವನೇ. ಚೆನ್ನಾಗಿ ಕ್ಯೂಟಾಗೇನೋ ಇದ್ದ. ಈ ರೀತಿ ಎಲ್ಲ ಮಾಡಿದ್ದು. ಗೇಮ್ಸ್ ಅಂತೂ ತುಂಬ ಚೆನ್ನಾಗಿಟ್ಟಿದ್ರು. ಮಕ್ಕಳಿಗೆ ಸಪ್ರೇಟ್ ಗೇಮು, ಆಮೇಲೆ ಕಪಲ್ಸ್ ಗೇಮು, ಫ್ಯಾಷನ್ ಶೋ ಎಲ್ಲ ಇಟ್ಟಿದ್ರು. ತುಂಬ ಚೆನ್ನಾಗಿ ಜನ ಬಂದಿರೋರು ತುಂಬ ಎಂಜಾಯ್ ಮಾಡಿದರು. ತುಂಬ ಜನ ಬಂದಿದ್ದರು. ಮಕ್ಕಳಿಗೆಲ್ಲ ಡ್ಯಾನ್ಸ್ ಎಲ್ಲ ಇತ್ತು, ಚೆನ್ನಾಗಿ ಜಾಲಿ ಮಾಡಿದ್ರು. ಅದಾದಮೇಲೆ ನೆಕ್ಸ್ಟ್ ಗೈಸ್ ಒಂದು ವಿಡಿಯೋ ಟೈಪು ರೆಡಿ ಮಾಡಿದರು. ಆ್ಯಂಕರಿಂಗ್ ಎಲ್ಲ ಮಾಡ್ತಾಯಿದ್ರು ಇವರು ಮೇಡಮ್ ಅವ್ರು. ನೋಡಿ ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತಾಯಿದ್ರು ಇವರು. ಆ ಪಾಪದ ವಿಡಿಯೋ ಹಾಕ್ತೀನಿ, ನೋಡ್ಕೊಬನ್ನಿ. ಗೈಸ್ ನೋಡಿ, ಇದು ಬರ್ಡೇ ಬಾಯ್ ಎಂಟ್ರಿ ಯಾವ ಥರ ಇದೆ ಅಂತ. ಬೈಕಲ್ಲಿ ಬರ್ತಾನೆ, ಫುಲ್ಲು ಝೂಮ್ ಆಗಿ ನೋಡಿ ಬರ್ತಾ ಇದ್ದಾನೆ. ಸಾಂಗು ಮ್ಯೂಸಿಕ್ ಎಲ್ಲ ತುಂಬ ಜೋರಾಗಿ ಹಾಕಿದ್ರು. ನಾನು ಅದನ್ನು ಕಟ್ ಮಾಡಿದ್ದೀನಿ ಮ್ಯೂಸಿಕ್ನ. ಬರ್ಡೇ ಕೇಕ್ ನೋಡಿ ಈ ರೀತಿ ಇತ್ತು. ಬನ್ನಿ ನೆಕ್ಸ್ಟ್ ಪ್ಲೇಸ್ ತೋರಿಸ್ತೀನಿ. ಅಲ್ಲಿ ಬರ್ಡ್ಸ್ ಎಲ್ಲ ಇದೆ. ಟೆಂಟ್ ಹೌಸ್ಗಳು ನೋಡಿ ಯಾವ ಥರ ಇದೆ ಟೆಂಟ್ ಹೌಸು. ಗೈಸ್ ಏನು ಗೊತ್ತಾ, ಇಲ್ಲಿಂದ ಗೇಮ್ ಸ್ಟಾರ್ಟ್ ಆಗುತ್ತೆ. ರೋಪ್ ಆ್ಯಕ್ಟಿವಿಟೀಸು, ಜಿಪ್ ಲೈನು ಎಲ್ಲ ಗೇಮ್ಸೂ ಇತ್ತು. ಆದರೆ ಏನಂತಂದರೆ, ಜಾಸ್ತಿ ಜನ ಇದ್ದರೆ ಮಾತ್ರನೇ ಆಟಾಡೋದಕ್ಕೆ ಮಜಾ. ಇಲ್ಲೆಲ್ಲ ಮಕ್ಕಳು ಆಟಾಡ್ತಾ ಇದ್ದಾರೆ ನೋಡಿ. ಫ್ರೆಂಡ್ಸ್ ಜೊತೆ ಹೋದ್ರೂ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಗ್ರೂಪಲ್ಲಿ ಹೋದರೆ ಒಳ್ಳೆ ಮಜಾ ಇರುತ್ತೆ. ಮಕ್ಳಿಗೆ ಚಿಲ್ಡ್ರನ್ಸ್ಗಂತೂ ತುಂಬ ಗೇಮ್ಸ್ ಇದೆ ಆಟಾಡೋದಕ್ಕೆ. ಇಲ್ಲೆಲ್ಲ ಮಕ್ಕಳು ಪುಟಾಣಿಗಳು ಆಟಾಡ್ತಾ ಇದ್ದಾರೆ ನೋಡಿ ನೀರಲ್ಲಿ. ಚೆನ್ನಾಗಿರುತ್ತೆ ಗೈಸ್ ಫ್ಯಾಮಿಲಿ ಜೊತೆ ಹೋಗೋದಕ್ಕೆ. ನೋಡಿ ಇಲ್ಲಿ ಜನ ಇಲ್ಲ, ಬಟ್ ಜನ ಇದ್ದರೆ ಚೆಂದ. ಅದು ನೋಡಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಆಟಾಡೋದಕ್ಕೂ ಚೆನ್ನಾಗಿರುತ್ತೆ. ಗೈಸ್ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಕಂಪ್ಲೀಟಾಗಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನಂತಂದರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿಂದ ಊಟ ಮಾಡ್ಕೊಂಡು ನಾವು ಹೊರಟ್ವಿ ಬೆಂಗಳೂರು ಕಡೆಗೆ.
ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.